ಪಲಾವ್ ಮಾಡೋದಿಕ್ಕೆ ಸಾವಿರಾರು ವಿಧಾನಗಳಿವೆ. ಹೇಗೆ ಮಾಡಿದ್ರು ಪಲಾವ್ ಅಂದ್ರೆ ನನಗೆ ಬಹಳ ಇಷ್ಟ. ನಿಮಗೂ ಪಲಾವ್ ಇಷ್ಟ ಇದ್ರೆ ಈ ಒಂದು ರೆಸಿಪಿ ಟ್ರೈ ಮಾಡಿ. ಇದು ಸ್ವಲ್ಪ ಡಿಫ್ರೆಂಟ್ ಆದ ಒಂದು ಪಲಾವ್ ರೆಸಿಪಿ, ಸಖತ್ ರುಚಿಕರ ಕೂಡ. ನಮಸ್ಕಾರ, ನನ್ನ ಹೆಸರು ರೋಹಿತ್ ಅಥವಾ ಶೆಫ್ ಮಚ. ಬನ್ನಿ ಇದು ಹೇಗ್ ಮಾಡೋದು ಅಂತ ನೋಡೋಣ. ಒಂದೇ ಒಂದು ಸ್ಪೂನ್ ತುಪ್ಪ ಹಾಕಿ, ನಂತರ ಒಂದು ಕೈ ಹಿಡಿ ಪುದೀನ ಸೊಪ್ಪು ಹಾಕಿ. ಹೀಗ್ ಮಾಡೋದ್ರಿಂದ ಪಲಾವ್ಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ. 2 ನಿಮಿಷ ಆದ್ಮೇಲೆ 1 ಟೀ ಸ್ಪೂನ್ ಸೋಂಪು ಹಾಗೂ ಜೀರಿಗೆ, 4 ಏಲಕ್ಕಿ, 4 ಲವಂಗ, 2 ಚಕ್ಕೆ, 2 ಪಲಾವ್ ಎಲೆ ಹಾಗೂ 1 ಸ್ಟಾರ್ ಹೂವ ಹಾಕಿ ಮತ್ತೊಂದ್ 2 ನಿಮಿಷ ಫ್ರೈ ಮಾಡಿ. ನಂತರ ದಪ್ಪಗಿರುವ ಒಂದು ಈರುಳ್ಳಿ ಸ್ಲೈಸ್ ಮಾಡಿ ಫ್ರೈ ಮಾಡಬೇಕು. ಜೊತೆಗೆ 5 ರಿಂದ 6 ಮಧ್ಯದಲ್ಲಿ ಸ್ಲಿಟ್ ಮಾಡಿರುವಂತಹ ಹಸಿಮೆಣಸು ಹಾಕಿ. ಈರುಳ್ಳಿ ಲೈಟ್ ಬ್ರೌನ್ ಆದ್ಮೇಲೆ ಒಂದು 10 ಹಸಲು ಬೆಳ್ಳುಳ್ಳಿ, 2 ಇಂಚು ಶುಂಠಿ ಹಾಗೂ 2 ರಿಂದ 3 ಹಸಿಮೆಣಸು ಗ್ರೈಂಡ್ ಮಾಡಿ ಸೇರಿಸಿ ಹಸಿ ವಾಸನೆ ಹೋದ್ಮೇಲೆ 1 ಕಪ್ ಆಗೋಷ್ಟು ಕ್ಯಾರೆಟ್, ಬೀನ್ಸ್ ಹಾಗೂ ಫ್ರೆಶ್ ಬಟಾಣಿ ಹಾಕಿ ಮತ್ತೊಂದ್ 2 ನಿಮಿಷ ಸಾಟೆ ಮಾಡಿ. ನಂತರ ಒಂದು ಅರ್ಧ ಕೈಡಿ ಕೊತ್ತಂಬರಿ ಹಾಗೂ ಅರ್ಧ ಕೈಡಿ ಪುದೀನ ಗ್ರೈಂಡ್ ಮಾಡಿ ಸೇರಿಸಿ ಹಸಿ ವಾಸನೆ ಹೋದ್ಮೇಲೆ ಈ ಪುಡಿಗಳು ಹಾಕ್ಬೇಕು. ಏನಂದ್ರೆ ಸ್ವಲ್ಪ ಅರಿಶಿನ, ಗರಂ ಮಸಾಲ ಹಾಗೂ ಒಂಚೂರು ಧನಿಯಾ ಪುಡಿ ಇದ್ರೆ ಸಾಕು. ಆ ಪುಡಿಗಳ ಹಸಿ ವಾಸನೆ ಹೋಗೋಷ್ಟರಲ್ಲಿ ಅರ್ಧ ಕಪ್ ತೆಂಗಿನ ತುರಿಗೆ 1 ಕಪ್ ನೀರು ಸೇರಿಸಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಸೇರಿಸಿ. ಜೊತೆಗೆ 1 ಕಪ್ ಅಕ್ಕಿಗೆ 2 ಕಪ್ ನೀರು, ರುಚಿಗೆ ತಕ್ಕ ಹಾಗೆ ಉಪ್ಪು, ಸ್ವಲ್ಪ ಕಸೂರಿ ಮೇಥಿ, 1 ಸ್ಪೂನ್ ಫ್ರೆಶ್ ಮೊಸರು ಹಾಗೂ ಕೊತ್ತಂಬರಿ ಪುದೀನ ಹಾಕಿ ಕುದಿ ಬಂದ ಮೇಲೆ ವಾಶ್ ಮಾಡಿ ಅರ್ಧ ಗಂಟೆ ನೆನೆಸಿಟ್ಟ 1 ಕಪ್ ಸೋನಾ ಮಸೂರಿ ಅಕ್ಕಿ ಸೇರಿಸಿ. ಜೊತೆಗೆ ಒಂಚೂರು ನಿಂಬೆ ರಸ ಹಾಗೂ ಸ್ವಲ್ಪ ತುಪ್ಪ ಹಾಕಿ ಕುಕ್ಕರ್ ಆದ್ರೆ ಮುಚ್ಚಿಟ್ಟು 1 ವಿಸಿಲ್ ಹೊಡಿಸ್ಕೊಂಡ್ರೆ ಸಾಕು. ಇಲ್ಲ ಅಂದ್ರೆ ಒಂದು 10 ರಿಂದ 12 ನಿಮಿಷ ಈ ತರ ಕ್ಲೋಸ್ ಮಾಡಿಟ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ ರೆಡಿ ಗುರು. ಆಮೇಲೆ ಮೆಲ್ಲಗೆ ಈ ರೀತಿ ಸೈಡ್ ಗಳಿಂದ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಜೊತೆಗೆ ಒಂದು ಸಿಂಪಲ್ ಮೊಸರು ಬಜ್ಜಿ ಇದ್ರೆ ಸೂಪರ್ ಆಗಿರುತ್ತೆ. ಇದರಲ್ಲಿ ತರಕಾರಿಗಳ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಸಖತ್ ನ್ಯೂಟ್ರಿಷಿಯಸ್ ಹಾಗೂ ಸಖತ್ ರುಚಿಕರವಾಗಿರುತ್ತೆ. ನೀವು ಕೂಡ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳಿಗೆ ನನ್ನ ಪೇಜ್ ನ ಫಾಲೋ ಮಾಡಿ. ಯೂಟ್ಯೂಬ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.